नमामि बुद्धं नमामि धम्मं नमामि धम्मं नमामि संघं नमामि संघं नमामि नमो तस्स भगवतो अरहतो सम्मा संबुद्धस्स नमो तस्स भगवतो अरहतो सम्मा संबुद्धस्स नमो तस्स भगवतो अरहतो सम्मा संबुद्धस्स बुद्धं शरणं गच्छामि बुद्धं शरणं गच्छामि धम्मं शरणं गच्छामि धम्मं शरणं गच्छामि संघं शरणं गच्छामि संघं शरणं गच्छामि तुतीयाम्पि बुद्धं शरणं गच्छामि द्वितीयम्पि बुद्धं शरणं गच्छामि तुतीयाम्पि धम्मं शरणं गच्छामि द्वितीयम्पि धम्मं शरणं गच्छामि तुतीयम्पि संघं शरणं गच्छामि द्वितीयम्पि संघं शरणं गच्छामि तृतीयम्पि बुद्धं शरणं गच्छामि तृतीयम्पि बुद्धं शरणं गच्छामि तृतीयम्पि धम्मं शरणं गच्छामि तृतीयम्पि धम्मं शरणं गच्छामि तृतीयम्पि संघं शरणं गच्छामि तृतीयम्पि संघं शरणं गच्छामि पाणातिपाता वेरमणि सिक्खापदं समादियामि अभिन्नदाना वेरमणि सिक्खापदं समादियामि कामेषु मिच्छाचारा वेरमणि सिक्खापदं समादियामि मुसावादा वेरमणि सिक्खापदं समादियामि सुरामेरय मज्ज ब्रह्मादठाना वेरमणि सिक्खापदं समादियामि साधु महाकाल ताकत भगवान गौतम बुद्ध की जय। महाकाल ताकत भगवान गौतम बुद्ध की जय। महाकाल ताकत भगवान गौतम बुद्ध की जय। परम पूज्य बोधसत्व डॉक्टर बाबा साहब अंबेडकर की जय। ತಾಲೂಕು ಆಡಳಿತ ಕಚೇರಿಯಲ್ಲಿ ಇವತ್ತು ನಾವು ಬುದ್ಧ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಬುದ್ಧ ಪೌರ್ಣಿಮೆ ಬುದ್ಧ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ, ತಮ್ಮೆಲ್ಲರಿಗೂ ಗೊತ್ತಿದೆ ಇಡೀ ಜಗತ್ತು ಇನ್ನೂ ಸಮಾಜ ಧರ್ಮ ಅನ್ನುವ ಪರಿಕಲ್ಪನೆಗಳನ್ನು ಹುಟ್ಟಿಸುವಕ್ಕಿಂತ ಮುಂಚೆನೇ ಅಂದರೆ ಕ್ರಿಸ್ತಪೂರ್ವ 5-6ನೇ ಶತಮಾನದಲ್ಲಿ ಭರತ ಖಂಡದಲ್ಲಿ 2 ಮಹಾನ್ ಧರ್ಮಗಳು ಉದಯ ಆಯಿತು, ಬೌದ್ಧ ಮತ್ತು ಜೈನ. ಎರಡೂ ಧರ್ಮಗಳನ್ನು ನಾವು ಅವಲೋಕಿಸಿದಾಗ ಸಾವಿರಾರು ವರ್ಷಗಳ ಹಿಂದೆ ಏನು ಈ ಒಂದು ತತ್ವ ಆದರ್ಶಗಳನ್ನು ಇಟ್ಕೊಂಡು ಹುಟ್ಟಿದ್ವು ಅವುಗಳು ಇವಾಗ ಎಷ್ಟು ಪ್ರಸ್ತುತಿ ಇದೆ ಅನ್ನೋದನ್ನ ನಾವು ಗಮನಿಸ್ಬೋದು. ಈಗಾಗಲೇ ತಮಗೆಲ್ಲ ಗೊತ್ತು, ಭಾರತ ದೇಶ ಸಿಂಧೂರ್ ಅಂತ ಹೇಳಿ ನಾವು ಯುದ್ಧದ ಮೋಡ್ನಲ್ಲಿದ್ದೀವಿ. ಇಂತಹ ಸಮಯದಲ್ಲಿ, ಇಂತಹ ಸಂಕಷ್ಟದ ಸಮಯದಲ್ಲಿ ಈ ಮಹಾನ್ ಏನು ತತ್ವಜ್ಞಾನಿಗಳನ್ಬೋದು ಅಥವಾ ಆದರ್ಶ ವ್ಯಕ್ತಿ ಅನ್ಬೋದು ಅಥವಾ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ನೀಡಿರುವಂತಹ ಏನು
ಧರ್ಮವನ್ನ ಕೊಡುಗೆಯಾಗಿ ನೀಡಿರುವಂತಹ ವ್ಯಕ್ತಿಯ ಆದರ್ಶಗಳು ಎಷ್ಟು ಪ್ರಸ್ತುತಿಯಾಗಿದೆ ಅಂತಂದ್ರೆ ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿರುವುದು. ಅಹಿಂಸೆ ಇಲ್ಲ ಅಂತಂದ್ರೆ ಎಲ್ಲರೂ ಎಷ್ಟು ಸಮಾನವಾಗಿ ಸಮಾನತೆಯಿಂದ ಶಾಂತಿಯಿಂದ ನೆಲೆಗೊಳ್ಬೋದು, ಬದುಕ್ಬೋದು ಅನ್ನೋದಕ್ಕೆ ಇವಾಗಿನ ಪ್ರಪಂಚ, ಇವಾಗಿನ ಸಮಾಜ ಬಹಳ ಪ್ರಸ್ತುತಿಯಾಗಿರ್ತದೆ. ಇವಾಗ ಅದು ತದ್ವಿರುದ್ಧವಾಗಿರ್ತದೆ. ಆದರೆ ಅವರ ಆದರ್ಶಗಳು ತಾಲೂಕು ಆಡಳಿತ ಕಚೇರಿಯಲ್ಲಿ ಇವತ್ತು ನಾವು ಬುದ್ಧ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಬುದ್ಧ ಪೌರ್ಣಿಮೆ, ಬುದ್ಧ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ, ತಮ್ಮೆಲ್ಲರಿಗೂ ಗೊತ್ತಿದೆ ಇಡೀ ಜಗತ್ತು ಇನ್ನೂ ಸಮಾಜ ಧರ್ಮ ಅನ್ನುವ ಪರಿಕಲ್ಪನೆಗಳನ್ನು ಹುಟ್ಟಿಸುವಕ್ಕಿಂತ ಮುಂಚೆನೆ ಅಂದರೆ ಕ್ರಿಸ್ತಪೂರ್ವ 5-6ನೇ ಶತಮಾನದಲ್ಲಿ ಭರತ ಖಂಡದಲ್ಲಿ 2 ಮಹಾನ್ ಧರ್ಮಗಳ ಉದಯ ಆಯಿತು, ಬೌದ್ಧ ಮತ್ತು ಜೈನ. ಎರಡೂ ಧರ್ಮಗಳನ್ನು ನಾವು ಅವಲೋಕಿಸಿದಾಗ ಸಾವಿರಾರು ವರ್ಷಗಳ ಹಿಂದೆ ಏನು ಈ ಒಂದು ತತ್ವ ಆದರ್ಶಗಳನ್ನು ಇಟ್ಕೊಂಡು ಹುಟ್ಟಿದ್ವು ಅವುಗಳು ಇವಾಗ ಎಷ್ಟು ಪ್ರಸ್ತುತಿ ಇದೆ ಅನ್ನೋದನ್ನ ನಾವು ಗಮನಿಸ್ಬೋದು. ಈಗಾಗಲೇ ತಮಗೆಲ್ಲ ಗೊತ್ತು, ಭಾರತ ದೇಶ ಸಿಂಧೂರ್ ಅಂತ ಹೇಳಿ ನಾವು ಯುದ್ಧದ ಮೋಡ್ನಲ್ಲಿದ್ದೀವಿ. ಇಂತಹ ಸಮಯದಲ್ಲಿ, ಇಂತಹ ಸಂಕಷ್ಟದ ಸಮಯದಲ್ಲಿ ಈ ಮಹಾನ್ ಏನು ತತ್ವಜ್ಞಾನಿಗಳನ್ಬೋದು ಅಥವಾ ಆದರ್ಶ ವ್ಯಕ್ತಿ ಅನ್ಬೋದು ಅಥವಾ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ನೀಡಿರುವಂತಹ ಏನು ಧರ್ಮವನ್ನ ಕೊಡುಗೆಯಾಗಿ ನೀಡಿರುವಂತಹ ವ್ಯಕ್ತಿಯ ಆದರ್ಶಗಳು ಎಷ್ಟು ಪ್ರಸ್ತುತಿಯಾಗಿದೆ ಅಂತಂದ್ರೆ ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿರುವುದು. ಅಹಿಂಸೆ ಇಲ್ಲ ಅಂತಂದ್ರೆ ಎಲ್ಲರೂ ಎಷ್ಟು ಸಮಾನವಾಗಿ ಸಮಾನತೆಯಿಂದ ಶಾಂತಿಯಿಂದ ನೆಲೆಗೊಳ್ಬೋದು, ಬದುಕ್ಬೋದು ಅನ್ನೋದಕ್ಕೆ ಇವಾಗಿನ ಪ್ರಪಂಚ, ಇವಾಗಿನ ಸಮಾಜ ಬಹಳ ಪ್ರಸ್ತುತಿಯಾಗಿರ್ತದೆ. ಇವಾಗ ಅದು ತದ್ವಿರುದ್ಧವಾಗಿರ್ತದೆ. ಆದರೆ ಅವರ ಆದರ್ಶಗಳು ಬುದ್ಧ ಮುನಿಗಳು ಏನು ಹೇಳ್ಕೊಟ್ಟಿದ್ದಾರೋ, ಸುಮಾರು ಕ್ರಿಸ್ತಪೂರ್ವ ವರ್ಷಗಳಿಂದನೂ ಹೇಳ್ಕೊಟ್ಟಿದ್ದಾರೋ ಆ ಒಂದು ಏನು ತತ್ವ ಆದರ್ಶಗಳನ್ನು ಬೆಳೆಸ್ಕೊಂಡೇ ನಾವು ಬರ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ಹಿಂಸೆಯನ್ನು ನಾವು ಮಾಡಬೇಕಾಗ್ತದೆ ಅಥವಾ ನಮಗೆ ಅನುಭವಕ್ಕೆ ಬರ್ತದೆ. ಇಂಥವುಗಳನ್ನು ಬದಿಗೆ ಸರಿಸಿ ಎಲ್ಲರೂ ಸಮಾನತೆಯಿಂದ ಭ್ರಾತೃತ್ವ ಭಾವದಿಂದ ಬದುಕಬೇಕು. ಇದನ್ನೇ ನಮ್ಮ ಅಂಬೇಡ್ಕರ್ ಅವರು ಹೇಳಿರೋದು, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಸಹ ಇದನ್ನೇ ಹೇಳಿರೋದು. ಸಂವಿಧಾನವನ್ನು ಕೊಟ್ಟು ಅವರು ಸಮಾಜಕ್ಕೆ ಸಮಾನತೆಯನ್ನು ಸಾರಿದವರು. ಇವರು ಈ ಎಲ್ಲ ಮುನಿಗಳು, ಜೈನ ಮುನಿ ಆಗಿರ್ಬೋದು, ಬುದ್ಧ ಮುನಿ ಆಗಿರ್ಬೋದು, ಇವರು ಏನು ಹೇಳದೇನೆ ನಮ್ಮ ಸಮಾಜಕ್ಕೆ, ಇಡೀ ಜಗತ್ತಿನ ಸಮಾಜಕ್ಕೆ ಒಂದು ಸಂವಿಧಾನವನ್ನ ಓರಲ್ ಆಗಿ ಅಂದ್ರೆ ಬರೆಯಲ್ಲದೆ ಓರಲ್ ಆಗಿ ಹೇಳಿಕೊಟ್ಟವರು. ಅಂತಹ ಒಂದು ತತ್ವ ಆದರ್ಶಗಳನ್ನ ನಾವು ಇವಾಗಲೂ ಸಹ ಬಳಸಬೇಕು. ಮುಂದಿನ ಪೀಳಿಗೆಯವರು ಸಹ ಅದನ್ನ ನಡೆಸ್ಕೊಂಡು ಹೋಗಬೇಕು. ನಮ್ಮ ಸಮಾಜದಲ್ಲಿ ಅಹಿಂಸೆ ಅನ್ನೋದು ಎದ್ದು ಕಾಣಬೇಕು. ನಾವೆಲ್ಲ ಅಹಿಂಸಾ ಪರಮೋ ಧರ್ಮ ಅಂತೇಳಿ ಆ ಪಾರಿವಾಳವನ್ನು ಹಾರ್ಬಿಡ್ತೀವಿ. ಅದನ್ನ ತತ್ವಾದರ್ಶಗಳಲ್ಲಿ ಮತ್ತು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ಮಾಡಬೇಕು ಅಂತ ಹೇಳ್ತಾ, ಬಂದಿರುವಂತಹ ಎಲ್ಲ ಮುಖಂಡರುಗಳಿಗೆ, ಸಮಾಜ ನಾಯಕರುಗಳಿಗೆ ಎಲ್ಲರಿಗೂ ಮತ್ತು ನನ್ನ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ, ಪತ್ರಕರ್ತ ಮಾಧ್ಯಮದವರಿಗೂ ಸಹ ಶುಭಾಶಯಗಳನ್ನು ಹೇಳ್ತಾ ನಾನು ಮತ್ತೊಮ್ಮೆ ನನ್ನ ಮಾತನಾಡಿ ಧನ್ಯವಾದ.